ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪೊಟ್ಯಾಟೊ ಚಿಪ್ಸು ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮೊದಲು ಹೊಸಬರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೋಬೇಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು 1/4 kg ಆಲೂಗಡ್ಡೆ ತೊಗೊಂಡಿದ್ದೀನಿ ಕಣ್ರಿ, ಒಂದು 4 ಮೀಡಿಯಮ್ ಸೈಜು. ಅದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಮತ್ತು ಅದರಲ್ಲಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಣ್ರಿ, ಸ್ಟಿಕ್ ಟೈಪಲ್ಲಿ. ನೋಡಿರಿ, ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಇನ್ನೂ ತೆಳ್ಳಗೆ ಕಡ್ಡಿ ಥರ ಕಟ್ ಮಾಡ್ಕೋಬೇಕಂದ್ರೆ ಇನ್ನೂ ತೆಳ್ಳಗೆ ಕಟ್ ಮಾಡ್ಕೋಬೋದು ಕಣ್ರಿ, ಇನ್ನೂ ಚೆನ್ನಾಗಿ ಬರುತ್ತೆ. ಚಿಪ್ಸ್ ಇನ್ನೂ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ ಕಣ್ರಿ. ನಾವೆಷ್ಟು ತೆಳ್ಳು ಕಟ್ ಮಾಡ್ಕೊತೀರೋ ಅಷ್ಟು ರೋಸ್ಟಾಗಿ ಆಲೂಗಡ್ಡೆ ಚಿಪ್ಸ್ ಬರುತ್ತೆ ಕಣ್ರಿ ಚೆನ್ನಾಗಿ. ಇದಕ್ಕೆ ನಾವು ಇದು ಫಿಂಗರ್ ಚಿಪ್ಸ್ ಕೂಡ ಅಂತಲೂ ಕರೀತಾರೆ ಕಣ್ರಿ. ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಕಣ್ರಿ. ಯಾವ ರೀತಿ ಮಾಡೋದು ನೋಡೋಣ. ಇಲ್ಲಿ ಆಲೂಗಡ್ಡೆನ ನಾನು ಒಂದು ತಾಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಅದಕ್ಕೆ ನಾವು ಒಂದು ಅರ್ಧ ಬೌಲ್, ಬಟ್ಲು ಇದೆ ಅಲ್ರಿ, ಅದರಲ್ಲಿ ನಾನು ಕಾರ್ನ್ಫ್ಲವರ್ ಹಾಕೊಳ್ತಾ ಇದ್ದೀನಿ. ಮತ್ತು ಅದೇ ಬಟ್ಲಲ್ಲೇ ಅರ್ಧ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಣ್ರಿ. ಮತ್ತು 1 ಸ್ಪೂನ್ ಖಾರ ಪುಡಿ ಹಾಕೊಳ್ಳೋಣ್ರಿ. ಒಂದು ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ, 3/4 ಸ್ಪೂನ್ ಅಂದ್ಕೊಳ್ಳಿ, ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ಇದನ್ನು ನಾವು ನೀಟಾಗಿ ಕಲಿಸ್ಕೊಳ್ಳೋಣ ಕಣ್ರಿ, ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ನೀರು ಚುಮ್ಸ್ಕೊಂಡು ನಾವು ಸ್ವಲ್ಪ ಕಲಿಸ್ಕೊಳ್ಳೋಣ ಕಣ್ರಿ. ಇದು ಯಾಕಂದರೆ ಅದು ಅಕ್ಕಿ ಹಿಟ್ಟು ಕಾರ್ನ್ಫ್ಲವರ್ ಎಲ್ಲ ಹಿಡಿಬೇಕಲ್ಲ ಆಲೂಗಡ್ಡೆಗೆ, ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ್ರಿ. ನೋಡಿರಿ, ಆಲ್ರೆಡಿ ನಾನು ಹಂಚಿಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಕರ್ಕೊಳ್ಳೋಣ ಬನ್ನಿ. ನೋಡಿರಿ, ಒಂದೊಂದಾಗಿ ಬಿಡಿ ಬಿಡಿಯಾಗಿ ನಾವು ಹಾಕ್ಕೋಬೇಕಾಗುತ್ತೆ ಕಣ್ರಿ. ನೋಡ್ರಿ, ಮನೇಲಿ ಚಿಕ್ಕ ಮಕ್ಕಳು ಇದ್ರು ಅಂದರೆ ತುಂಬಾ ಇಷ್ಟಪಡ್ತಾರೆ ಕಣ್ರಿ ಈ ಚಿಪ್ಸ್ನ. ಅದರಲ್ಲಿ ಟೊಮೊಟೊ ಸಾಸ್ ಜೊತೆ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಕಣ್ರಿ, ಚೆನ್ನಾಗೇ ಇರುತ್ತೆ. ದೊಡ್ಡರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಈ ರೀತಿ ಸ್ವಲ್ಪ ನಾವು ರೋಸ್ಟಾಗಿ ಕರ್ಕೋಬೇಕಾಗುತ್ತೆ ಕಣ್ರಿ. ಇದನ್ನು ರೋಸ್ಟಾಗಿ ಒಂಥರ ಗೋಲ್ಡನ್ ಕಲರ್ ಬರ್ಬೇಕಂಡ್ರಿ, ಬಂದು ಅದು ಇನ್ನೂ ರೋಸ್ಟಾಗಿ ನಾವು ಕರ್ಕೋಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಎಷ್ಟು ರೋಸ್ಟಾಗಿ ಕರ್ಕೊತೀರಾ ಅಷ್ಟು ಚಿಪ್ಸು ಚೆನ್ನಾಗಿ ಬರುತ್ತೆ ಕಣ್ರಿ. ಇದು ನೋಡ್ರಿ, ಈ ರೀತಿ ಚೆನ್ನಾಗಿ ಕರ್ಕೋಬೇಕಂಡ್ರಿ. ನೋಡ್ರಿ, ರೋಸ್ಟಾಗಿ ಎಷ್ಟು ರೋಸ್ಟಾಗಿ ಬಂದಿದೆ ನೋಡ್ರಿ. ಈ ರೀತಿನೇ ನಾವು ಕರ್ಕೊಳ್ಬೇಕಾಗತ್ತೆ ಕಣ್ರಿ ಚೆನ್ನಾಗಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಂದ್ರೆ. ನೋಡಿ ಸ್ನೇಹಿತರೆ, ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಿ, ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡು ಮತ್ತೊಂದು ಪ್ಲೇಟಲ್ಲಿ ಸಾಸ್ ಹಾಕ್ಬಿಟ್ಟು ನಾವು ಚಿಪ್ಸ್ನ ಹಾಕ್ಕೊಳ್ಳೋಣ್ರಿ. ನೋಡಿರಿ, ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಕಣ್ರಿ. ಆಲ್ರೆಡಿ ನನ್ನ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಕಣ್ರಿ. ಅವ್ರು ತಿಂದ್ಬಿಟ್ಟು ಹೇಳ್ತಾರೆ ನೋಡ್ರಿ ಯಾವ ರೀತಿ ಇದೆ ಅಂತ. ನೋಡಿ, ಸೂಪರ್ ಅಂತ ಹೇಳ್ತಿದ್ದಾರೆ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್. ಸೂಪರಾ.